ವೆಲ್ಕಮ್ ಬ್ಯಾಕ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಆ್ಯಕ್ಚುಲಿ ಆಗಿ ಒಂದು ಟು ವೀಕ್ ಆಗೋಗ್ಬಿಟ್ಟಿದೆ. ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಎಲ್ಲ ಕೇಳ್ತಿದ್ರು ಯಾಕೆ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ. ಲೈಕ್ ಏನಾಗಿತ್ತು ಅಂದರೆ, ನನ್ನ ಮಗ ರೇಷಿ ಮೊದಲನೇ ಮಗ ಇದ್ದಾನಲ್ಲ, ಅವನೇ ವೀಡಿಯೋ ಮಾಡಿದ್ದು. ಅವ್ನು ತುಂಬ ಮಾಡಿಬಿಟ್ಟಿದ್ದ. ಹಂಗಾಗಿ ನನಗೆ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿನೇ ಸಾಕಾಗೋಯಿತು. ಸೊ ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಆ್ಯಂಡ್ ಆ ವಿಡಿಯೋನ ಹಂಗಂಗೆ ಹಾಕೋಕ್ಕಾಗಲ್ಲ. ಕೆಲವೊಂದನ್ನು ನಾವು ಕಟ್ ಮಾಡಲೇಬೇಕು. ತುಂಬ ಲೆಂತಿ ಮಾಡಿಬಿಟ್ಟಿದ್ದ. ಒಂದು ವಿಡಿಯೋ ಒಂದು 35 ಮಿನಿಟ್ ಇತ್ತು. ಸೊ ಹಂಗಾಗಿ ಅದರಲ್ಲಿ ಏನೂ ಇರಲಿಲ್ಲ, ಸುಮ್ಮನೆ ಮಾಡಿಬಿಟ್ಟಿದ್ದಾನೆ. ಸೊ ಹಂಗಾಗಿ ಅದನ್ನೆಲ್ಲ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಿದ್ದೆ. ನೋಡಿ, ಅವನೇ ವಿಡಿಯೋ ಮಾಡಬೇಕಾಗಿರೋದ್ರಿಂದ ಅವನೇನು ಮಾಡಿದ್ರು ನನ್ನನ್ನು ಸಹಿಸ್ಕೊಳ್ಳೇಬೇಕು. ಪಾಪ ಮಧ್ಯದಲ್ಲಿ ಬಂದು ವಿಡಿಯೋ ಸರಿ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಿದ್ದಾನೆ. ನೋಡಿ, ಲೈಕ್ ನಂಗೆ ತುಂಬ ಖುಷಿಯಾಯಿತು. ನಾನು ಮಾಡ್ತೀನಿ, ನೀನು ಹೋಗಮ್ಮ ಅಂತ. ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡು ಅಂತ ಅಲ್ಲಿ ಇಟ್ಟಿದ್ದೆ. ಬಟ್ ಸೆಲ್ಫಿ ಸ್ಟಿಕ್ಕಿಗೆ ಮೊಬೈಲ್ ಹಾಕಿದ್ರೆ ಅದು ಯಾಕೋ ಬಿದ್ದೋಗ್ತಿತ್ತು. ಸೊ ಹಾಗಾಗಿ ಇವಾಗ ನಾನು ಸೀರೆನೆಲ್ಲ ಸೆಟ್ ಮಾಡಿಕೊಂಡೆ. ದೇವ್ರಿಗೆ ಹಾಕಬೇಕು ಅಂತ ಇದು ಮಾಡಿಕೊಂಡು ಕಲಸನ ರೆಡಿ ಮಾಡಿಬಿಟ್ಟಿದ್ದೀನಿ. ಇವಾಗ ಅದನ್ನು ಸೀರೆನ ಉಡಿಸಿ ಫೈನಲ್ ಟಚ್ಚೇ ಆಗೋಯಿತು. ಬಟ್ ಒಂದೊಂದು ಸಲ ಕನ್ಫ್ಯೂಷನ್ ಆಗುತ್ತೆ, ಇದೇ ಥರ ಉಡಿಸ್ಬೇಕಾ ಬೇರೆ ಥರ ಉಡ್ಸೋಣ ಅಂತ ಅಂದ್ಕೊಂಡೆ. ಪ್ರತಿ ವರ್ಷವೂ ಒಂದೇ ಥರ ಉಡಿಸ್ಬೇಕು ಅಂತ. ನಮ್ಮ ಅತ್ತೆನೂ ಹಂಗೆ ಅಂದರು, ಬೇರೆ ಥರ ಉಡ್ಸಿದ್ರು ಓಕೆ ಅಂತ. 1-2 ಸಲ ಉಡ್ಸಿ ತೋರಿಸ್ದೆ, ಅದು ಯಾಕೋ ಸರಿಯಾಗಿ ಬಂದಂಗೆ ಅನ್ನಿಸ್ಲಿಲ್ಲ. ಮತ್ತೆ ಬಿಚ್ಚಿ ಮತ್ತೆ ಉಡಿಸಿ ತುಂಬ ಟೈಮ್ ಆಗೋಗಿತ್ತು. ಸೊ ಫೈನಲ್ ಲುಕ್ ಈಗಿದೆ. ಈಗೆಲ್ಲ ಜ್ಯುವೆಲರ್ಸು ಇದು ಎಲ್ಲ ಹಾಕ್ಬಿಟ್ರೆ, ಹೂವೆಲ್ಲ ಹಾಕ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ ನಮ್ಮ ಲಕ್ಷ್ಮಿ. ಇವಾಗೆಲ್ಲ ಜ್ಯುವೆಲರ್ಸ್ ಹಾಕ್ತಾಯಿದ್ದೀನಿ. ಇನ್ನೇನು ಸ್ವಲ್ಪ ಅದರಲ್ಲೇ ಫೈನಲ್ ಟಚ್ಗೆ ಬಂದುಬಿಟ್ರೆ ಲಕ್ಷ್ಮಿ ಸೂಪರಾಗಿ ಕಾಣಿಸ್ತಾರೆ. ನನಗಂತೂ ಮಾಡೋದ್ರಲ್ಲಿ ಖುಷಿ, ಬೇಜಾರಂತೂ ಆಗಲ್ಲ. ಸ್ವಲ್ಪ ವರ್ಷಗಳು ಇದೆಲ್ಲ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಓಕೆ, ನಾನು ಒಂದು ಸ್ವಲ್ಪ ಪರ್ಫೆಕ್ಷನ್ ನಾನೇ ಬಂದಿದ್ದೀನಿ ಅಂತ ನನಗೆ ಖುಷಿ. ಇವಾಗ ಹಾರ ಎಲ್ಲ ಹಾಕ್ತೆ. ನಾನು ತುಂಬ ಹೂವನ್ನ ಹಾಕಲ್ಲ. ಯಾಕಂದರೆ ನಾವು ಏನಾದರೂ ಡ್ರೆಸ್ ಮಾಡಿಕೊಂಡ್ರೆ ನಮ್ಮ ಸ್ಯಾರಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಹೆಂಗೆ ಇದು ಮಾಡ್ತೀವೋ, ನಾನು ಆ ಥರ ಅಂದ್ಕೊತೀನಿ. ನನಗೆ ಒಂದು ಹಾರ, ಅದ್ರ ಜೊತೆಗೆ ಒಂದು ಎಳೆ ಹೂವು ಅಥವಾ ಚಿಕ್ಕ ಹೂವು ಇಟ್ಬಿಟ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಪೂಜೆನೂ ಮುಗಿಸ್ತು. ಅತ್ತೆ ಬುಕ್ಸ್ ಓದಿದ್ರು, ನಾನೆಲ್ಲ ಪೂಜೆಗೆಲ್ಲ ಫುಲ್ ರೆಡಿ ನಂದೇನೆ. ಫೈನಲಿ ನಾನು ಅತ್ತೆ ನಿಂತ್ಕೊಂಡು ನಮ್ಮ ರೇಷುನೇ ಮಾಡಿರೋ ವಿಡಿಯೋ ಬ್ಲರ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ, ಎಷ್ಟು ಹಂಗೆ ಕ್ಯೂಟಾಗಿ ಕಾಣಿಸ್ತಿದ್ರು. ಈಗೆಲ್ಲ ಮುಗೀತು ಪೂಜೆ ಎಲ್ಲ. ಇನ್ನು ಕುಂಕುಮಕ್ಕೆ ಸಾಯಂಕಾಲಕ್ಕೆಲ್ಲನೂ ರೆಡಿ ಮಾಡ್ಕೋಬೇಕು. ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಷ್ಟೆಲ್ಲ ಮಾಡಿರ್ತೀವಿ. ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರು ನೈಟು ಎಲ್ಲರೂ ಬರೋ ಅಷ್ಟರಲ್ಲಿ ಏನಾದರೂ ಒಂದು ಮಿಕ್ಸ್ ಇರುತ್ತೆ, ಆ ಥರ ಏನಾದರೂ ಒಂದು ಆಗಿರುತ್ತೆ. ಎಲ್ಲ ನಾನು ರೆಡಿ ಮಾಡಿಬಿಟ್ಟು ಎಲ್ಲರ ಮನೆಗೂ ಕರೆಯೋಕ್ಕೆ ಹೋಗಿದ್ದೆ. ಅತ್ತೆ ಎಲ್ಲನೂ ಕೊಟ್ಟರು. ಅವರು ಬಂದವ್ರಿಗೆಲ್ಲ ಕುಂಕುಮ ಎಲ್ಲ ಕೊಡ್ತಿದ್ರು. ಸೊ ಹಂಗಾಗಿ ನಾನು ಹೊರಗಡೆ ಹೋಗಿ ಕರೆದು ಬರೋದು, ಮತ್ತು ಅವ್ರ ಮನೇಲೂ ಅಲ್ಲೇ ಬರಬೇಕಾದ್ರೇ ಕುಂಕುಮ ತೊಗೊಂಬಂದ್ಬಿಟ್ಟಿದೆ. ಮತ್ತು ಅತ್ತೆನೂ ಅಷ್ಟೇ, ನಾನು ಬಂದಮೇಲೆ ಒಂದು 7:30 ಮೇಲೆ ಅತ್ತೆನ ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಎಲ್ಲ ಕಳಿಸಿದ್ದು. ಯಾಕಂದರೆ ನಾವು ಆ ಟೈಮಲ್ಲಿ ಒಬ್ರು ಇರಬೇಕು, ಒಬ್ಬರು ಹೋಗಬೇಕು. ಸೊ ಹಂಗಾಗಿ ಇಬ್ಬರು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಹಂಗಾಗಿ गणपतिं भजेऽहं वारणस्यौवरप्रदौ श्रीवारणस्यौवरप्रदौ श्रीवातापि गणपतिं भजेऽहं वारणस्यौवरप्रदौ श्रीवातापि गणपतिं भजेऽहं. ಬನ್ನಿ ಆಂಟಿ ಬಂದರು. ನಾನೇ ಇನ್ನೂ ನರ್ಸರಿಗೆ ಹೋಗ್ಬೇಕಾದ್ರೇ ರಾಜೇಶ್ವರಿ ಅವರು ಕರೆಕ್ಟಾಗಿ ಸಿಗ್ತಿದ್ರು ನಂಗೆ ಸ್ಕೂಲ್ ಹತ್ರ. ಇತ್ತೀಚೆಗೆ ಸಿಗ್ತಾನೆ ಇರಲಿಲ್ಲ. ಪಾಪ ಅವರು ಹೇಳಿ ನಮ್ಮ ಮನೆಗೆ ಕುಂಕುಮ ತೊಗೊಂಡೋಗಕ್ಕೆ ಬಂದರು. ನನಗೆ ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ. 2 ಮನೆ ಬಿಟ್ಟೆ, ಆಶನ್ ಮನೆ ಮತ್ತು ರಾಜೇಶ್ವರಿ ಇರ್ಲಿ, ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ, ಅದೇ ಟೈಮಿಂಗ್ಸ್ಗೆ ಹೋಗೋಣ ಅಂತ ಆದರೆ. ಸೊ ಇವರೆಲ್ಲ ಬಂದಿದ್ರಲ್ಲ, ನಾವೆಲ್ಲ ವಿಡಿಯೋ ಫೋಟೋ ಮಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ನಂಗೆ ಏನು ಗೊತ್ತಾಯಿತು ಅಂದರೆ, ವಿದ್ಯೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಅದು ಗೊತ್ತೇ ಇರಲಿಲ್ಲ, ಸುಮ್ಮನೆ ಹಾಡು ಹೇಳಿ ಅಂತ ಹೇಳಿ ಚೆನ್ನಾಗಿ ಹೇಳಿದ್ರು ಅಂದರೆ ಸೂಪರಾಗಿ ಹೇಳಿದ್ರು. ಇವಾಗ ಕೇಳಿಸ್ಕೊಳ್ಳಿ. ಬಂದರು ನಮ್ಮ ಅತ್ತೆನೂ ಹಿಂಗೆ ಹೇಳ್ತಿದ್ರು, ಚೆನ್ನಾಗಿ ಹಾಡು ಹೇಳ್ತೀರಾ ಏನ್ರಿ, ಒಂದ್ಸಲನೂ ಹೇಳೇ ಇಲ್ಲಲ್ಲ ನೀವು ಇಲ್ಲಿ ಹಾಡು.
ಮಾಡೆ ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ ಜಯ ದೇವಿ ಸುರತೆ ಆಯವದನನ ಪ್ರೀತೆ ಪಾಲಿಸೆ ಮಹಾಲಕ್ಷ್ಮಿ ಪಾಲಿಸೆ ನನು ಪಾಲಾಬ್ಧಿ ಸಂತಾತೆ ಪಾಲಿಸೆ ಶ್ರೀ ಮಹಾಲಕ್ಷ್ಮಿ. ಹೆಣ್ಮಕ್ಳಿಗೆ ಎಷ್ಟು ಫೋಟೋಸು ವಿಡಿಯೋಸ್ ತೊಗೊಂಡ್ರು ತೃಪ್ತಿ ಅನ್ನೋದಿರಲ್ಲ. ಹಂಗೆ ನಿಂತ್ಕೊಳ್ಳೋಣ, ಹಿಂಗೆ ನಿಂತ್ಕೊಳ್ಳೋಣ, ಲಕ್ಷ್ಮಿ ಕಾಣಿಸ್ಲಿ, ಈ ಕಡೆ ಬ್ಯಾಕ್ಗ್ರೌಂಡಲ್ಲಿ ಕಳಿಸ್ಲಿ ಅಂತ ಹೇಳಿ ಚೆನ್ನಾಗಿ ವಿಡಿಯೋ ಫೋಟೋ ಎಲ್ಲ ತಗೋತಿದ್ದ. ಮುದ್ದು ಮುದ್ದಾಗಿ ಆಟಾಡ್ತಾ ಆಯ್ತು. ಇಲ್ಲಿ ಬಂದು ಮಾವನ ಜೊತೆನೇ ಇರ್ತಾನೆ ವಿಡಿಯೋ ಮಾಡ್ಕೊಳಗ. ನಮ್ ಜುಟ್ಟು ಚರಿಯವನು ಜುಟ್ಟು ಚರಿ ಅಲ್ಲ ಸುಬ್ಬು. ಜುಟ್ಟಲ್ಲಿ ಜುಟ್ಟು ಅಲ್ಲಿ ಫ್ಯಾನ್ ಎಲ್ಲ ಜುಟ್ಟು ಅನ್ಬೇಡ ನೀನು, ಕಿತ್ತೆ ಸಿತಾನೆ ಮುದ್ದು ಫ್ಯಾನ್ ಎಲ್ಲ ಕಣೆ ಜುಟ್ಟು ಬುದ್ದು. ಶುಬ್ಬಿ 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 ನೋಡ್ಕೊಂತ ಇದ್ದಾನೆ ಅಣ್ಣನ್ನ. ಯಾವಾಗಲೂ ನಮ್ಮ ಮಾವನ ಜೊತೆಗೆ ಕೂತ್ಕೊಳ್ಳೋದವ್ರು ಬಂದಾಗ. ಪರಮೇಶ್ವರಿ ಭುವನೇಶ್ವರಿ ಹೇ ಜಗಜ್ಜನನಿ ವೇದಿಕಾತ್ಯಾಯಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯಂಕರಿ ಅನ್ನಪೂರ್ಣೇಶ್ವರಿ ಕ್ಷೇತ್ರೂಪಿಣಿ ಭವಾನಿ ಶ್ರೀ ಶಿವಶಂಕರಿ ಮೋಹಿನಿ ಅಭಯಂಕರಿ ಅನ್ನಪೂರ್ಣೇಶ್ವರಿ ಕ್ಷೇತ್ರೂಪಿಣಿ ಭವಾನಿ ಶ್ರೀ ಶಿವಶಂಕರಿ ಶ್ರೀ ಪಾರ್ವತಿ ಚಾಮುಂಡೇಶ್ವರಿ ಅಂತೂ 3 ಜನದ ಹತ್ರ ನಾವು ಲಕ್ಷ್ಮಿ ಮುಂದೆ ಹಾಡು ಹೇಳಿಸ್ತಾವೆ. ಖುಷಿ ಆಯಿತು. ಲೈಕ್ ಇದೆಲ್ಲ ಮುಗಿದ್ಮೇಲೆ ಇನ್ನು ನಾವು ನೈಟು ಊಟಕ್ಕೆ ಏನಾದರೂ ಮಾಡ್ಕೊಳ್ಳೇಬೇಕಿತ್ತಲ್ಲ. ಸೊ ಹಾಗಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆವು. ಮೊದಲೇ ಅಂದ್ಕೊಂಡಿದ್ದೆವು ನಾನು ಅತ್ತೆ ತುಂಬ ಲೇಟ್ ಆಗುತ್ತೆ ಎಲ್ಲರ ಮನೆಗೆ ಹೋಗಿದ್ದು ಬರೋದು. ಆವಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡು ಸರಿ ಹೋಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಮಾಮೂಲಿ ಹೋಳಿಗೆ, ಅನ್ನ ಸಾರು, ಕೋಸಂಬರಿ ಎಲ್ಲ ಆಗಿತ್ತು. ಮತ್ತು ಕೋಸಂಬರಿನ ಇದು ಎಲ್ಲರಿಗೂ ಕೊಡೋಕ್ಕೂ ಮಾಡಿದ್ನಲ್ಲ. ಕೋಸಂಬರಿ ಒಳ್ಳೆ ಸಕ್ಕತ್ತಾಗಿತ್ತು. ಅದ್ರ ಜೊತೆಗೆ ಬಾಳೆಹಣ್ಣು ಎಲ್ಲ ಸೂಪರ್ ಡಿಶ್ಶು ಅಲ್ವಾ. ಬಿಸಿ ಬಿಸಿ ಉಪ್ಪಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹೀಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಈ ಥರ ಮುಗಿಸ್ತೋ. ಸಾರಿ ಅದು ಹೇಳಿರಲಿಲ್ಲ. ವಡೆನೂ ಇತ್ತು ಮಧ್ಯಾಹ್ನದ್ದು, ಅದನ್ನು ಒಂದೊಂದು ಎಲ್ಲರಿಗೂ ಇಟ್ಕೊಂಡು ಹೀಗೆ ನಾನು ಬ್ಲಾಗ್ನ ಕೊನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ 3 ಮಾತ್ರ ಮರಿಬೇಡಿ.